ಯಾವಾಗ್ಲೂ ದೇವರು ಕೊಟ್ಟದ್ದನ್ನ ಒಪ್ಪಿಕೊಂಡರೆ ದೇವರಿಗೆ ಹೇಳ್ಬೇಕು, ನಾನು ಇದು ಬೇಕು ಅದು ಬೇಕು ಕೇಳಲ್ಲ. ನೀ ಏನ್ ಕೊಡ್ತೀಯೋ ಕೊಡು, ನೀನ್ ಕೊಟ್ಟಿದ್ದನ್ನು ತಗೊಳ್ಬೇಕೇ ವಿನಃ ಬೇಕು ಅಂತ ಕೇಳುವ ಸಾಮರ್ಥ್ಯ ಯೋಗ್ಯತಾ ನಂಗೇನಿದೆ? ನೀವು ಹುಷಾರಿಲ್ಲ ಅಂತ ಡಾಕ್ಟರ್ ಹತ್ರ ಹೋದಾಗ ಅವು ಏನ್ ಕೊಡ್ತಾರೋ ತಗೊಂಡ್ ಬರ್ಬೇಕೇ ವಿನಃ ನೀವೇ ಏನೇನ್ ಬೇಕೋ ಕೇಳಲಿಕ್ಕಾಗತ್ತಾ? ಡಾಕ್ಟ್ರೇ ನಂಗೆ 3 ದಿವಸದಿಂದ ಜ್ವರ, 2 ಆ ಮಾತ್ರೆ 3 ಈ ಇಂಜೆಕ್ಷನ್ 2 ದಿವಸ ತಗೊಂಡು 3 ದಿವಸ ಬಿಟ್ಟು ಬರ್ತೀವಿ ಎಲ್ಲ ನೀವೇ ಹೇಳೋದಾದ್ರೆ ಡಾಕ್ಟರ್ ಅಂತ ಯಾಕೆ ಕರಿಬೇಕು? ಡಾಕ್ಟರ್ ಹತ್ರ ಹೋಗೋ ಪೇಷಂಟು ಡಾಕ್ಟರ್ ಕೊಟ್ಟದ್ ತಗೊಂಡ್ರೆ ಸರಿಯಾಗಿ ಪಥ್ಯ ಮಾಡಿದರೆ ಔಷಧಿಯನ್ನ ತಗೊಂಡ್ರೆ ರೋಗ ವಾಸಿ ಅಗತ್ಯ ವಿನಃ ಅವನಿಗೆ ಮನಸ್ಸಿಗೆ ಬಂದಾಗ ತಗೊಂಡ್ರೆ ಹೋಗೋಲ್ಲ. ಹಾಗಾದ್ರೆ ಸಂಸಾರ ಅನ್ನುವ ರೋಗ, ಹುಟ್ಟು ಸಾಗು ಸಾವು ಅನ್ನುವ ರೋಗ, ಈ ರೋಗದಿಂದ ಪರಿಹಾರ ಆಗ್ಬೇಕು. ವೈದ್ಯ ಬಂದ ನೋಡಿ ವೆಂಕಟನೆಂಬ, ಆ ವೆಂಕಟನೆಂಬ ವೈದ್ಯ, ಶ್ರೀನಿವಾಸನೆಂಬ ವೈದ್ಯ, ವೇದ್ಯೋ ವೈದ್ಯ ಸದಾ ಯೋಗಿ. ಆ ಭಗವಂತ ಜೀವನದಲ್ಲಿ ಏನ್ ಕೊಡ್ತಾನೆ ಬೆಸ್ಟ್ ಟ್ರೀಟ್ಮೆಂಟ್. ಅದು ಜೀವನದಲ್ಲಿ ಬರುವ ಕಷ್ಟಗಳು ಅದು ಸಜ್ಜನರಿಗೆ ದೇವರು ಕೊಡುವ ಅದ್ಭುತವಾದ ಟ್ರೀಟ್ಮೆಂಟ್ ಅಂತ. ಅದಕ್ಕಿಂತ ಮತ್ತಿನ್ನೊಂದು ಇಲ್ಲಂತೆ. ಯಸ್ಯಾನುಗ್ರಹ ಮಿಚ್ಚಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಯಾರಿಗೆ ನಾನು ಹತ್ರ ಆಗಬೇಕು ಅಂತ ಅನ್ಕೊಳ್ತೀನಿ ಅವರು ನಂಬಿದ ಎಲ್ಲ ಸಕಲ ಸಂಪತ್ತನ್ನ ಮೊದಲು ಕಿತ್ಕೊಳ್ತೀನಿ. ಆಧ್ಯಾತ್ಮವಾಗಿ, ಆದಿ ಭೌತಿಕವಾಗಿ, ಆದಿ ದೈವಿಕವಾಗಿ ಅನೇಕ ತೊಂದರೆ ತಾಪತ್ರಯಗಳನ್ನ ಕೊಡ್ತೇನೆ. ಕೊಟ್ಟದ್ದನ್ನ ಯಾರು ಸಹಿಸಿಕೊಳ್ತಾರೆ, ಕೊಟ್ಟದ್ದನ್ನೇ ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡ್ತಾರೆ.